ಅದಕ್ಕಾಗಿ ರಾಮ ಮಂದಿರ ಆಗೋದು. ಅದು ಕೇವಲ ರಾಮನ ಮಂದಿರ ಅಲ್ಲ, ಅದೊಂದು ರಾಷ್ಟ್ರ ಮಂದಿರ. ಈ ರಾಷ್ಟ್ರದಲ್ಲಿ ಎಲ್ಲರೂ ಇದ್ದಾರೆ. ನೀವು ಬರಬೇಕು ರಾಮ ಮಂದಿರಕ್ಕೆ. ರಾಮ ಮಂದಿರದಲ್ಲಿ ಕೇವಲ ರಾಮನ ಮಂದಿರ ಮಾತ್ರ ಇಲ್ಲ, ರಾಮನನ್ನ ಜಗತ್ತಿಗೆ ಪರಿಚಯ ಮಾಡಿದ್ದು ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ಮಹರ್ಷಿಗಳು ಇರಲಿಲ್ಲ ಅಂದ್ರೆ ನಮಗೆ ರಾಮ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕಾಗಿ ಅಯೋಧ್ಯೆಯ ಶ್ರೀರಾಮ ಜನ್ಮಸ್ಥಾನದಲ್ಲಿ ವಾಲ್ಮೀಕಿ ಮಂದಿರವನ್ನು ಕಟ್ಟಿದೀವಿ ನಾವು. ರಾಮ ಭಕ್ತೆ ಶಬರಿ ವನವಾಸಿ ತಾಯಿ ಪ್ರತಿನಿತ್ಯ ರಾಮ ಬರ್ತಾನೆ ಅಂತ ರಾಮನ ಬರುವಿಕೆಗಾಗಿ ರಾಮನನ್ನು ಸ್ವಾಗತ ಮಾಡೋ ಸಲುವಾಗಿ ಆ ಕಾಡಿನಲ್ಲಿ ಸಿಗುವ ಎಲ್ಲ ಹೂವುಗಳನ್ನು ಕಿತ್ತು ತಂದು ಮನೆಯ ಮುಂದೆ ಪ್ರತಿನಿತ್ಯ ಅಲಂಕಾರ ಮಾಡ್ತಿದ್ಲು. ಪ್ರತಿನಿತ್ಯ ಹೊಸ ಹೂವಿನಿಂದ ಒಂದಿನ, 2 ದಿನ, 3 ದಿನ, 4 ದಿನ, 1 ವರ್ಷ, 2 ವರ್ಷ ಅಲ್ಲ, ಎಷ್ಟೋ ವರ್ಷಗಳವರೆಗೆ ಅಂತಹ ರಾಮನ ಬರುವಿಕೆಗಾಗಿ ಕಾದು ಕುಳಿತ ತಾಯಿ ಶಬರಿ, ಆ ಭಕ್ತಿಗೆ ಪ್ರೇರಿತನಾದಂತಹ ರಾಮ ಅವಳ ಹತ್ರ ಬಂದು ಅವಳು ಎಂಜಲು ಮಾಡಿ ಕೊಟ್ಟಂತ ಬೋರೆ ಹಣ್ಣನ್ನು ತಿಂದ. ಅಂತಹ ತಾಯಿ ಶಬರಿಯ ಮಂದಿರವನ್ನ ರಾಮ ಜನ್ಮಸ್ಥಾನದಲ್ಲಿ ನಾವು ಕಟ್ಟಿದ್ದೀವಿ. ನೋಡ್ಲಿಕ್ಕೆ ಬನ್ನಿ. ರಾಮನನ್ನ ಗಂಗಾ ನದಿ ದಾಟಿಸಿದವನು ಗುಹಾ, ನಿಷಾದ ವಂಶಕ್ಕೆ ಸೇರಿದವನು, ಬೆಸ್ತರ ವಂಶಕ್ಕೆ ಸೇರಿದವನು. ಅವನು ಆ ಹಡಗನ್ನ ಅಲ್ಲ ದೋಣಿಯನ್ನ ಹಾಕಿ ರಾಮನನ್ನ ಬೀಳ್ಕೊಟ್ಟ, ಗಂಗಾ ನದಿಯನ್ನು ದಾಟಿಸ್ದ, ತನ್ನನ್ನು ಮಿತ್ರನಾಗಿ ಮಾಡಿಕೊಂಡ. ರಾಮ ಅವನನ್ನ ಮಿತ್ರನಂತೆ ಜೀವನ ತುಂಬ ಕಂಡ. ಅದಕ್ಕಾಗಿ ನಾವು ಆ ರಾಮ ಭಕ್ತ, ರಾಮನ ಸ್ನೇಹಿತ ನಿಷಾದ್ ರಾಜ ಬೆಸ್ತರ ವಂಶದ ಗುಹನ ಮೂರ್ತಿಯನ್ನ ಇಟ್ಟು ಗುಹನ ಮಂದಿರವನ್ನು ಮಾಡಿದ್ದೀವಿ. ಇದು ರಾಮ ಜನ್ಮಭೂಮಿಯ ವಿಶೇಷ. ಉತ್ತರ ಭಾರತ ದಕ್ಷಿಣ ಭಾರತ ಬೇರೆಯಲ್ಲ. ದಕ್ಷಿಣ ಭಾರತದಲ್ಲಿ ಹರಿಯೋದು ದೊಡ್ಡ ನದಿ ಕಾವೇರಿ. ಕಾವೇರಿ ಜನಕ ಅಗಸ್ತ್ಯ. ಇದೇ ಅಗಸ್ತ್ಯರು ರಾಮನು ರಾವಣನ ವಿರುದ್ಧ ಜಯಗಳಿಸಲಿಕ್ಕೆ ಆದಿತ್ಯ ಹೃದಯವನ್ನು ಬೋಧನೆ ಮಾಡಿದರು. ಇಡೀ ದೇಶವನ್ನು ಜೋಡಿಸೋ ಸಲುವಾಗಿ ನಾವು ಅಗಸ್ತ್ಯನ ಮಂದಿರವನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಬರೀ ಮನುಷ್ಯ ಮಾತ್ರ ಅದು, ತಾಯಿಯ ರಕ್ಷಣೆಗಾಗಿ, ಸೀತಾಮಾತೆಗಾಗಿ ಯಾರ ಪ್ರೇರಣೆನೂ ಇಲ್ಲದೆ ಸ್ವಂತದ ಪ್ರೇರಣೆಯಿಂದ ರಾವಣನನ್ನು ಎದುರಿಸಿ ಅವನ ಜೊತೆಗೆ ಹೋರಾಟ ಮಾಡ್ತಾ ಸ್ವಂತದ ಪ್ರಾಣವನ್ನು ಕಳ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಸೀತೆಗೆ ನಾನೆಲ್ಲ ಪ್ರಯತ್ನ ಮಾಡಿದೆ ಅನ್ನುವಂಥ ಭಕ್ತಿಯ ನಮಸ್ಕಾರವನ್ನು ಸಲ್ಲಿಸಿ ಕೆಳಗೆ ಬಿದ್ದಾಗ ರಾಮ ಕಾದುಕೊಂಡು ಅವನ ತೊಡೆಯ ಮೇಲೆ ಮಲಗಿ ರಾವಣ ಸೀತೆಯನ್ನು ಕದ್ದೊಯ್ದ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಂತಹ ಪಕ್ಷಿರಾಜ ಜಟಾಯುವಿನ ಮೂರ್ತಿಯನ್ನು ಸ್ಥಾಪನೆ ಮಾಡಿದೀವಿ ನಾವು. ಅಂದ್ರೆ ಪ್ರಕೃತಿ, ಎಲ್ಲ ಸಮಾಜ, ಸಂಪೂರ್ಣ ಭಾರತ ಅದನ್ನು ಜೋಡಿಸುವ ಶ್ರೇಷ್ಠ ಮಂದಿರವಾಗಿ ರಾಮ ಮಂದಿರ ಎದ್ದು ನಿಂತಿದೆ. ಆ ಮಂದಿರವನ್ನು ನೋಡ್ಲಿಕ್ಕೆ ಬನ್ನಿ, ಪರಿವಾರ ಸಮೇತರಾಗಿ ಬನ್ನಿ, ಸಮಯ ಇಟ್ಕೊಂಡು ಬನ್ನಿ. ಸರಿಯೂ ನದಿಯಲ್ಲಿ ಸ್ನಾನ ಮಾಡಿ, ಹನುಮಾನ್ ಗಡಿಯನ್ನು ನೋಡಿ, ಕನಕ ಭವನವನ್ನು ನೋಡಿ, ರಾಮ ಮಂದಿರವನ್ನು ದರ್ಶನ ಮಾಡಿ, ಶಬರಿಯ ಮಂದಿರ, ವಾಲ್ಮೀಕಿ ಮಂದಿರ, ಅಗಸ್ತ್ಯರ ಮಂದಿರ, ಗುಹನ ಮಂದಿರ, ಜಟಾಯುವಿನ ಮೂರ್ತಿ ಇದೆಲ್ಲವನ್ನು ನೋಡಿ ಧನ್ಯರಾಗರಿ. ರಾಮನ ಜೀವನವನ್ನು ಅನುಸರಿಸೋಣ, ರಾಮ ರಾಜ್ಯವನ್ನು ನಿರ್ಮಾಣ ಮಾಡೋಣ. ಜೈ ಶ್ರೀರಾಮ್.